ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಧರ್ಮಸ್ಥಳ ಪ್ರಕರಣ ಈಗ ಹಿಂದೂ ಮತದಲ್ಲಿಯೇ ಎರಡು ಹೋಳಾಗಿ ಬಿಟ್ಟಿದೆ. ಅಷ್ಟೇ ಅಲ್ಲ, ರಾಜಕೀಯ ತಿರುವನ್ನು ಪಡೆದುಕೊಳ್ತಿದೆ. ಒಂದನ್ನಂತೂ ಸ್ಪಷ್ಟವಾಗಿ ಯೋಚಿಸಿದ್ರೆ, ಕ್ಷೇತ್ರದ ಬಗ್ಗೆಯಾಗ್ಲಿ, ಅಲ್ಲಿ ನೆಲೆಸಿರುವ ಶಕ್ತಿಯ ಬಗ್ಗೆಯಾಗ್ಲಿ ಯಾರೂ ಮಾತನಾಡಲಿಲ್ಲ. ಯಾರೋ ಒಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿದ ಮಾತ್ರಕ್ಕೆ ಅದನ್ನೇ ಹೈಲೈಟ್ ಮಾಡಿ ಧರ್ಮದ ವಿಷ ಬೀಜವನ್ನ ಬಿತ್ತಿ ಜನರನ್ನ ತಪ್ಪು ದಾರಿಗೆ ಎಳೆಯುತ್ತಿರುವ ಮಂದಿಗೇನು ಕಡಿಮೆ ಇಲ್ಲ. ತಾಯಿಗೆ ಏನಾದರಾಗ್ಲಿ, ದೇವರ ವಿಚಾರಕ್ಕೆ ಬಂದ್ರೆ ಸುಮ್ಮನಿರಲ್ಲ ಅನ್ನೋ ಬುದ್ಧಿಮಾಂದ್ಯರ ನಡುವೆ ನ್ಯಾಯಪರ ಧ್ವನಿ ಎತ್ತಿದರೂ ಅದು ನಿಷ್ಪ್ರಯೋಜಕವೇ. ಕ್ಷೇತ್ರದ ಹೆಸರು, ದೇವರ ಹೆಸರನ್ನ ಅಡ್ಡ ತಂದು ನ್ಯಾಯದ ದಿಕ್ಕು ತಪ್ಪಿಸುವ ಕೆಲಸವಾಗ್ತಿದೆ ವಿನಃ ಅವರಿಗೆ ನ್ಯಾಯ ಅನ್ನೋದು ಬೇಕಾಗಿಲ್ಲ. ಬೇಕಾಗಿರುವುದು ಕೇವಲ ನಾನತ್ವದ ರಕ್ಷಣೆಯಷ್ಟೇ. ಇಲ್ಲಿ ಯಾವುದೇ ಅನ್ಯ ಮತೀಯರು ಮುಂದು ಬಂದಿಲ್ಲ. ಅನ್ಯ ಮತದವರಿಗೆ ಅದರ ಅಗತ್ಯವೂ ಇಲ್ಲ. ಇಲ್ಲಿ ಪ್ರತಿನಿತ್ಯ ದ್ವೇಷವನ್ನ ಉಗುಳುತ್ತಿರುವುದು ಹಿಂದೂಗಳೇ. ಅದಕ್ಕೆ ಧರ್ಮದ ಲೇಪವಷ್ಟೇ. ನೋಡಿ, ಹಿಂದೂ ಅನ್ನೋದು ಮತವಷ್ಟೇ. ಧರ್ಮ ಅಂದ್ರೆ ಅದು ಮನುಷ್ಯ ಧರ್ಮ, ಮನುಷ್ಯನ ಕರ್ತವ್ಯದ ಧರ್ಮ. ನ್ಯಾಯ, ನೀತಿ, ಸತ್ಯವನ್ನೇ ಧರ್ಮವೆನ್ನೋದು. ಗೀತೆಯಲ್ಲೂ ಅದನ್ನೇ ಸ್ಪಷ್ಟವಾಗಿ ಉಲ್ಲೇಖಿಸಿರೋದು. ಶ್ರೀಕೃಷ್ಣನು ಸಾರಿದ ಭ್ರಾತೃತ್ವ ಕರ್ಮವೇ ನಿಜವಾದ ಧರ್ಮ ಎಂದು. ಆದ್ರೆ ಇಲ್ಲಿ ಹಿಂದೂ, ಜೈನ, ಮುಸ್ಲಿಂ, ಕ್ರೈಸ್ತ ಮತಗಳು ಧರ್ಮವಾಗಿ ಬದಲಾಗಿ ಬಿಟ್ಟಿದೆ. ಅದು ಹೇಗೋ ಅನ್ನೋದು ನಿಜಕ್ಕೂ ತಿಳಿದಿಲ್ಲ. ಇದೆಲ್ಲ ಯಾಕೆ ಹೇಳ್ದೆ ಅಂದ್ರೆ, ಧರ್ಮಸ್ಥಳದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದು ತಿಳಿದಿದೆ. ರಾಜಕೀಯ ಕೆಸರೆರ ಚಾಟವು ನಿರಂತರವಾಗಿ ಬಿಟ್ಟಿದೆ. ಇದರ ಮಧ್ಯೆ ಕೋಡಿಮಠದ ಸ್ವಾಮಿಗಳು ಧರ್ಮಸ್ಥಳದ ಕುರಿತಾಗಿ ತುಟಿ ಬಿಚ್ಚಿದ್ದಾರೆ. ಮಾತ್ರವಲ್ಲ, ಧರ್ಮಸ್ಥಳದ ಬಗ್ಗೆ ಕೆಲವೊಂದಷ್ಟು ವಿಚಾರವನ್ನು ತಿಳಿಸಿದ್ದಾರೆ. ಹಾಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಷ್ಟಕ್ಕೂ ಕೋಡಿ ಶ್ರೀಗಳು ಹೇಳಿದ್ದೇನು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕೋಡಿಮಠ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಹೇಳುವ ಭವಿಷ್ಯವಾಣಿ ಅನೇಕ ಬಾರಿ ಇಂದಿಗೂ ನಿಜವಾಗಿದೆ. ಅವರು ಭವಿಷ್ಯ ಹೇಳ್ತಾರೆ ಅಂದ್ರೆ ರಾಜಕಾರಣಿಗಳು ಭಯಪಡ್ತಾರೆ. ಕಳೆದ ಕೆಲ ವರ್ಷಗಳಲ್ಲಿ ಕೋಡಿಶ್ರೀ ಭವಿಷ್ಯ ಕೂಡ ನಿಜವಾಗಿದೆ. ಅಲ್ಲದೆ ಕೊರೋನಾ ಮಹಾಮಾರಿಗೂ ಮುನ್ನವೇ ಕೋಡಿಶ್ರೀ ಭವಿಷ್ಯವನ್ನ ನುಡಿದಿದ್ರು ಅಂತ ಸಾಕಷ್ಟು ಸುದ್ದಿ ವಾಹಿನಿಗಳು ಪ್ರಸಾರ ಮಾಡಿದ್ವು. ಹೀಗೆ ಕೋಡಿಶ್ರೀ ಭವಿಷ್ಯ ನಿಜವಾಗ್ತಾ ಬಂದಿದೆ. ಅಷ್ಟೇ ಯಾಕೆ, ಕಳೆದ ವರ್ಷ ಯುದ್ಧ ಆಗತ್ತೆ, ಒಂದು ದೇಶವೇ ಅಳಿಸಿ ಹೋಗುತ್ತೆ, ರಾಜಕಾರಣದಲ್ಲಿ ಮಹತ್ತರ ಬದಲಾವಣೆಯಾಗತ್ತೆ, ಪ್ರತಿಷ್ಠಿತ ವ್ಯಕ್ತಿಗಳು ಸಾಯ್ತಾರೆ ಅಂತಲೇ ಭವಿಷ್ಯವನ್ನ ನುಡಿದಿದ್ರು. ಅದು ಕೂಡ ನಿಜವಾಗಿದೆ. ಆದ್ರೆ ಇದೀಗ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ವಿಚಾರಕ್ಕೂ ಮುಂಚಿತವಾಗಿಯೇ ಕೋಡಿಶ್ರೀ ಒಂದು ಒಗ್ಗಟ್ಟನ್ನ ಹೇಳಿದ್ರು. ನಿಮ್ಮೆಲ್ಲರಿಗೂ ನೆನಪಿದ್ಯಾ? ಅರಮನೆ ಹೊತ್ತಿ ಉರಿಯತ್ತೆ, ರಾಜನಿಗೆ ಕಂಟಕ ಅಂತ. ಅದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಿಸಿದ್ದು ಅಂತಲೇ ಅಂದುಕೊಂಡಿದ್ವಿ. ಆದರೆ ಇದೀಗ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನು ಗಮನಿಸಿದ್ರೆ ಆ ಮಾತು ಇಲ್ಲಿಗೇನಾ ಹೇಳಿದ್ದು ಅನ್ನೋದು ಸ್ಪಷ್ಟವಾಗ್ತಿದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಆಚಾರ, ವಿಚಾರ, ಪ್ರಚಾರ, ನಂತರ ಅಪಚಾರ ಇದ್ದೇ ಇರುತ್ತೆ. ಎಲ್ಲಿ ನಿಧಿಯೋ ಅಲ್ಲಿ ವಿಧಿ ಇರುತ್ತೆ. ನಿಧಿ ಬೆಳೆದಂತೆ ವಿಧಿ ಕಾಡುತ್ತೆ. ವಿಧಿಯನ್ನ ಗೆಲ್ಲಬೇಕು, ಸತ್ಯ ತಿಳಿಯಲು ಕಾಯಬೇಕು ಎಂದು ತಿಳಿಸಿದ್ದಾರೆ. ಇದೆಲ್ಲವೂ ಮಂಜುನಾಥನೇ ಮಾಡಿಸುತ್ತಿರುವ ಸತ್ಯದ ಆಟ ಎಂದಿದ್ದಾರೆ. ಗದಗದಲ್ಲಿ ಮಾತನಾಡಿದ ಶ್ರೀಗಳು, ಧರ್ಮಸ್ಥಳದಲ್ಲಿ ಈಗ ಏನು ನಡೆಯುತ್ತಿದೆಯೋ ಅದೆಲ್ಲವನ್ನೂ ಮಂಜುನಾಥ ಸ್ವಾಮಿಯೇ ಮಾಡಿಸುತ್ತಿರಬೇಕು. ಅಲ್ಲಿ ನಡೆಯುತ್ತಿರುವ ಘಟನೆ ಸತ್ಯವೋ ಸುಳ್ಳೋ ನಿಜವೋ ಅದು ಇಂದಲ್ಲ ನಾಳೆ ಹೊರಗೆ ಬರುತ್ತೆ. ರಾಜಾಜ್ಞೆ ಆಗಿಬಿಟ್ಟಿದೆ. ಸತ್ಯ ಹೊರಬರಲು ಸಮಯಾವಕಾಶ ಬೇಕಿದೆ ಎಂದು ಕೋಡಿಮಠದ ಶ್ರೀಗಳು ನುಡಿದಿದ್ದಾರೆ. ಸತ್ಯ ಹೊರಬರುತ್ತೆ. ಬೆಳಕು ಇದ್ದಲ್ಲಿ ಕತ್ತಲು ಇರುತ್ತೆ. ಬೆಳಕು ಬಂದಾಗ ಕತ್ತಲು ಹೋಗುತ್ತೆ. ನಾನು ಯಾರನ್ನೂ ದೂಷಣೆ ಮಾಡಲು ಹೋಗುವುದಿಲ್ಲ. ಒಳ್ಳೊಳ್ಳೆ ಗುಡಿಗಳ ಪೂಜೆಗಳು ನಿಲ್ಲುತ್ತಾ ಬರುತ್ತವೆ ಎಂದು ಕಾಲಜ್ಞಾನದಲ್ಲಿ ಹೇಳಲಾಗಿದೆ. ಎಲ್ಲಿ ನಿಧಿ ಇರುತ್ತೋ ಅಲ್ಲಿ ವಿಧಿ ಇರುತ್ತೆ ಎಂದು ಕೋಡಿ ಶ್ರೀಗಳು ಹೇಳಿದ್ದಾರೆ. ಅಲ್ಲದೆ ದುರ್ದೈವವೆಂದರೆ ಅಪಪ್ರಚಾರವು ಕೊನೆಗೆ ಬರಬೇಕು. ಆದರೆ ಇಂದು ಮೊದಲಿಗೆ ಬಂದಿದೆ. ಸತ್ಯ ಹೊರಬರಲು ಕಾಲಾವಕಾಶ ಬೇಕು. ಅಳುಕು ಹೃದಯದವನಿಗೆ ಅಪಪ್ರಚಾರವೇ ಆಯುಧವಾಗಿದೆ. ಸತ್ಯವನ್ನ ಒಪ್ಪಿಕೊಳ್ಳಲು ಧೈರ್ಯ ಬೇಕು ಎಂದು ಗಂಭೀರವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಲ್ಲದೆ ಒಳ್ಳೆಯ ದೇವರ ಗುಡಿಗಳ ಪೂಜೆ ನಿಂತು ಬಿಡುತ್ತೆ. ಹಣೆಗೆ ವಿಭೂತಿ ಇಟ್ಟುಕೊಂಡು ಹಣೆಯನ್ನೇ ಕೆತ್ತಿಕೊಳ್ಳುವವರು ಇದ್ದಾರೆ. ನಾಮವಿಟ್ಟರೆ ಅಳಿಸ್ಯಾರು, ಧರ್ಮಕ್ಕೆ ಅವಮಾನ ಮಾಡುವ ಕಾಲ ಬಂದಿದೆ. ಇದನ್ನ ಧೈರ್ಯವಾಗಿ ಎದುರಿಸಿ ಧರ್ಮವನ್ನ ಉಳಿಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ಇಲ್ಲಿ ಧರ್ಮವೆಂದರೆ ನ್ಯಾಯ, ನೀತಿ, ಸತ್ಯದ ಪರ. ಇದಕ್ಕೆ ಧರ್ಮವೆನ್ನುವುದೇ ಹೊರತು ಹಿಂದೂ ಮತವಲ್ಲ ಅನ್ನೋದು ಸ್ಪಷ್ಟ. ಕೋಡಿಹಳ್ಳಿ ಸ್ವಾಮೀಜಿ ತಮ್ಮ ಭವಿಷ್ಯವಾಣಿಯಲ್ಲಿ ರಾಜಕೀಯ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ಒತ್ತು ನೀಡಿದ್ದಾರೆ. ಕಾಲಜ್ಞಾನದಲ್ಲಿ ಈ ಎಲ್ಲವೂ ತೋರಿ ಬರುತ್ತಿದೆ. ಧರ್ಮಕ್ಕೆ ಅವಮಾನ ಮಾಡುವ ಕಾಲ ಸಮೀಪಿಸುತ್ತಿದೆ. ಆದರೆ ಧೈರ್ಯದಿಂದ ಎದುರಿಸಿದರೆ ಧರ್ಮವನ್ನ ಕಾಪಾಡಿಕೊಳ್ಳಬಹುದು ಎಂದು ಸ್ವಾಮೀಜಿ ಆಶಾವಾದವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಇದೀಗ ರಾಜ್ಯ ರಾಜಕಾರಣಕ್ಕೆ ಧರ್ಮಸ್ಥಳ ಪ್ರಕರಣ ಸಂಬಂಧಿಸಿ ನಡೆಯುತ್ತಿರುವ ಬೆಳವಣಿಗೆಗೆ ಸಂಬಂಧಿಸಿದಂತೆ ಈ ಹಿಂದೆಯೇ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ರು.
ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು ಎಂದು 2 ತಿಂಗಳ ಹಿಂದೆಯೇ ಭವಿಷ್ಯವಾಣಿಯನ್ನ ಹೇಳಿದರು. ಈ ಹೇಳಿಕೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಾಯಕರಿಗೆ ಸಂಕಷ್ಟದ ಸೂಚನೆ ಎಂದು ಸ್ವಾಮೀಜಿ ಸ್ಪಷ್ಟಪಡಿಸಿದರು. ಕೇಂದ್ರದಲ್ಲಿ ಉಪರಾಷ್ಟ್ರಪತಿ ರಾಜೀನಾಮೆ ನೀಡಿದ್ದಾರೆ. ರಾಜ್ಯದಲ್ಲಿ ಸಹಕಾರ ಸಚಿವ KN ರಾಜಣ್ಣ ರಾಜೀನಾಮೆಯನ್ನ ನೀಡಿದ್ದಾರೆ. ನಾವು ಯುಗಾದಿ ಮತ್ತು ಸಂಕ್ರಾಂತಿಯಲ್ಲಿ ಭವಿಷ್ಯ ನುಡಿಯುತ್ತೇವೆ. ರಾಜಕೀಯದಲ್ಲಿ ಕಾರ್ಮೋಡ ಇದೆ. ಇದು ರಾಜಕೀಯ ಅನಿಶ್ಚಿತತೆಯನ್ನ ಸೂಚಿಸುತ್ತೆ ಎಂದು ತಿಳಿಸಿದ್ದಾರೆ. ಇದೀಗ KN ರಾಜಣ್ಣ ಅವರ ರಾಜೀನಾಮೆ ವಿಚಾರವೂ ಕೂಡ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಈ ಹಿಂದೆಯೂ ಸ್ವಾಮೀಜಿಯವರ ಭವಿಷ್ಯವಾಣಿಗಳು ರಾಜಕೀಯದಲ್ಲಿ ಗಮನವನ್ನು ಸೆಳೆದಿದ್ವು. ಉದಾಹರಣೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರಿಗೆ ರಾಜಕೀಯ ಏಳಿಗೆಯ ಬಗ್ಗೆ 2023ರಲ್ಲಿ ನುಡಿದ ಭವಿಷ್ಯವು ನಿಜವಾಗಿತ್ತು. ಇದೀಗ KN ರಾಜಣ್ಣ ರಾಜೀನಾಮೆ ಮತ್ತು ಕೇಂದ್ರದ ಉಪರಾಷ್ಟ್ರಪತಿ ರಾಜೀನಾಮೆಯ ಭವಿಷ್ಯವಾಣಿಯು ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ಅಂತೂ ದಿನೇ ದಿನೇ ಸತ್ಯವನ್ನ ಸಂಹಾರ ಮಾಡೋಕೆ ಸುಳ್ಳನ್ನ ಪ್ರಹಾರ ಮಾಡ್ತಿದ್ದಾರೆ. ದಿನೇ ದಿನೇ ಅಸಹಾಯಕರ ಕೊನೆ ಅಸ್ತ್ರವಾದ ಸುಳ್ಳನ್ನೇ ದೇವರಿಗೂ ಕ್ಷೇತ್ರಕ್ಕೂ ಅಂಟಿಸಿ ಸಮಾಜವನ್ನ ಹೊಡೆಯುವ ಹುನ್ನಾರ ನಡೀತಿದೆ. ಆದರೆ ಸತ್ಯ ಗೆಲ್ಲಲೇಬೇಕು. ಸತ್ಯ ಆರ್ಭಟಿಸುವಾಗ ಸುಳ್ಳು ಸಮಾಧಿಯಾಗಿರಲೇಬೇಕು. ಇದುವೇ ವಿಧಿ ನಿಯಮ. ಯಾರನ್ನೇ ವಂಚಿಸಬಹುದು, ಸತ್ಯವನ್ನ ಮಾತ್ರ ಸಾಧ್ಯ. ಧರ್ಮಸ್ಥಳಕ್ಕೆ 800 ವರ್ಷಗಳ ಇತಿಹಾಸವಿದೆ. ಇತಿಹಾಸ ಮಾತ್ರವಲ್ಲ, ಅದೊಂದು ದಿವ್ಯ ನೆಲೆ ಅನ್ನೋದು ಕೂಡ ಇಡೀ ಜಗತ್ತೇ ಒಪ್ಪಿಕೊಳ್ಳುತ್ತೆ. ಆದರೆ ಈ ಧರ್ಮಸ್ಥಳ ಅನ್ನೋ ಗ್ರಾಮದಲ್ಲಿ ನಡೆದಿದೆ ಅನ್ನುವ ಅನಾಚಾರಕ್ಕೆ ಯಾಕೆ ಕ್ಷೇತ್ರವನ್ನ, ಅಲ್ಲಿನ ಶಕ್ತಿಯನ್ನ ಮಧ್ಯ ತರುತ್ತಿದ್ದಾರೆ ಅನ್ನೋದೇ ನಿಜಕ್ಕೂ ಅನುಮಾನ. ಸನಿಹದಲ್ಲೇ ಇರುವ ಸಾವಿರಾರು ವರ್ಷಗಳ ಐತಿಹ್ಯವಿರುವ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಯಾವುದೇ ವದಂತಿ ಇಲ್ಲ, ದೂರೂ ಇಲ್ಲ. ಪುಣ್ಯಕ್ಷೇತ್ರವಾದ ತಿರುಪತಿಯ ಮೇಲೂ ಯಾವುದೇ ಇಲ್ಲಸಲ್ಲದ ಚಕಾರ ಎತ್ತಲ್ಲ. ಆದರೆ ಧರ್ಮಸ್ಥಳದ ಬಗ್ಗೆ ಯಾಕಿಷ್ಟು ದೂರು ಬರುತ್ತಿವೆ ಅನ್ನೋದೇ ಪ್ರಶ್ನೆ. ಸತ್ಯವಿಲ್ಲದೆ ಹೊಗೆ ಯಾಡೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಅಲ್ವಾ?